ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಮನೇಲಿ ಕೂತಿದ್ದಾಗ ಶಶಾಂಕ್ ಸರ್ ಒಂದ್ಸಲ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ ಡಿ ಪಿ ಇದೆ, ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಇದು ಆಫೀಸ್ ಕಡೆ ಬನ್ನಿ ಯಾವುದೋ ಒಂದು ಸ್ಕ್ರಿಪ್ಟ್ ಇದೆ ಅಂತ ಹೇಳಿದ್ರು. ಸರಿ, ಆಫೀಸ್ಗೆ ಹೋದೆ. ಆವಾಗ ಗೊತ್ತಾಯಿತು ಡಾಲಿ ಪಿಕ್ಚರ್ಸಲ್ಲಿ ಇದು ಒಂದು ಸಿನಿಮಾ ನಡೀತಾ ಇದೆ ಅಂತ. ತುಂಬ ಎಕ್ಸೈಟ್ ಆಗೋದೆ. ಆಮೇಲೆ ಗೊತ್ತಾಯಿತು ನಮ್ಮ ಪೂರ್ಣ ಸರ್, ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟರ್ಸ್, ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ. ಇನ್ನೂ ಖುಷಿ ಆಗೋಯಿತು. ಇಲ್ಲಿ ಸೆಟ್ಟಿಗೆ ಹೋದಾಗ ಒಬ್ರನ್ನೊಬ್ರು ಪರಿಚಯ ಮಾಡ್ಕೋತಾ ಇದ್ವಿ. ನಿಮ್ಗೆ ಹೇಗೆ ಸಿಕ್ತು ಈ ಸಿನಿಮಾ, ನಿಮ್ಗೆ ಹೇಗೆ ಸಿಕ್ತು ಅಂತಾಗ ಎಲ್ಲರೂ ಶಶಾಂಕ್ ಸರ್ ಅಂತಾರೆ. ಸೊ ಫಸ್ಟ್ ಆಫ್ ಆಲ್ ಶಶಾಂಕ್ ಸರ್, ಥ್ಯಾಂಕ್ ಯು. ಇಲ್ಲಿ ಒಂದು ಅರ್ಧ ಜನ ಕಾಸ್ಟಲ್ಲಿ ಇದ್ದೀವಿ ಅಂತಂದರೆ ನಿಮ್ಮ ಕಾಸ್ಟಿಂಗು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೂರ್ಣ ಬೈ, ನಿಮ್ಮ ಮ್ಯಾಡ್ನೆಸ್ ಅದರ ಫ್ಯಾನು. ಸೊ ಅದು ಸ್ಕ್ರೀನ್ ಮೇಲೆ ಬರೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧನಂಜಯ್ ಸರ್, ಇದೊಂದು ದೊಡ್ಡ ಗೆಳೆಯರ ಬಳಗ. ನಾವು ಇಲ್ಲಿ ಎಂಟ್ರಾದ ಮೇಲೆ ಗೊತ್ತಾಯಿತು ಎಷ್ಟು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇದೆ ನಮ್ಮ ನಾಗಿ ಸರು, ಪೂರ್ಣ ಸರು, ಧನಂಜಯ್ ಸರು ಮತ್ತು ಎಲ್ಲರೂ ಒಂದು ದೊಡ್ಡ ಗೆಳೆಯರ ಬಳಗ. ನಮ್ಮನ್ನು ಈ ಗೆಳೆಯರ ಬಳಗದಲ್ಲಿ ಒಬ್ರನ್ನಾಗಿ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವರು ಸ್ಟಾರು, ಬಟ್ ಆ ಸ್ಟಾರ್ನ ಯಾವತ್ತೂ ನಮಗೆ ಪರಿಚಯ ಮಾಡಿಸ್ಲೇ ಇಲ್ಲ. ಧನಂಜಯ್ ಸರ್ ಹಾಗೆ ನಮ್ಮ ಹತ್ರ ಮಾತಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮತ್ತು ನೀವು ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಸಿನಿಮಾ ಅದೇ ಕಾಮಿಡಿ ಈಸ್ ಸಬ್ಜೆಕ್ಟಿವ್. ನಮಗಂತೂ ಭಾಳ ವರ್ಕ್ ಆಗಿದೆ, 95% ಜನಕ್ಕೆ ಭಾಳ ವರ್ಕ್ ಆಗಿದೆ. ಇನ್ನೂ ಹೆಚ್ಚು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಿಂಪಲ್ ಆ್ಯಂಡ್ ಸ್ಟ್ರೇಟ್, ಒಳ್ಳೆ ಸಿನಿಮಾ, ಕಾಮಿಡಿ ಸಿನಿಮಾ. 95 ಆ ಮಿಕ್ಕಿರೋ 5 ಜನಕ್ಕೂ ಹೇಳ್ಬಿಡಿ, ಅವ್ರು ಇನ್ನೊಂದು ಸತಿ ನೋಡಲಿ, ಅರ್ಥ ಆಗತ್ತೆ ಸಿನಿಮಾ, ಅವರು ನಕ್ಬಿಟ್ಟು ಮನೆಗೆ ಹೋಗ್ತಾರೆ. 100% ಆಗುತ್ತೆ. ಇದು ಸಿನಿಮಾ ಬರಿಬೇಕಾದ್ರೆ ಯೂಶ್ವಲಿ ನನ್ನ ಹತ್ರ ಒಂದು 2-3 ಶಾರ್ಟ್ ಫಿಲ್ಮ್ಸ್ ಇತ್ತು. ಅದನ್ನ ತೊಗೊಂಡು ಬಂದು ಸರ್ಗೆ ಅಪ್ರೋಚ್ ಮಾಡಿದಾಗ ಜಸ್ಟ್ ಎಷ್ಟು ಒಂದು 10 ನಿಮಿಷದ ಶಾರ್ಟ್ ಫಿಲ್ಮ್ಸ್ ಅಷ್ಟೇ ಇತ್ತು. ಬಟ್ ಅದನ್ನ ಒಳ್ಳೇದಾಗಿ ಬರಿತಾನೆ ಅಂತ ಹೇಳ್ಕೊಂಡು ನನ್ನ ಟೀಮಿಗೆ ಜಾಯಿನ್ ಮಾಡ್ಕೊಂಡ್ರು. ಸಿನಿಮಾ ಬರಿಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ, ಮಜಾ ಮಾಡ್ತಿದ್ವಿ. ಫಸ್ಟ್ ಡ್ರಾಫ್ಟಲ್ಲೇ ಎಷ್ಟೋ ಸಲ ನಕ್ಕೊಂಡು ಬರ್ದಿದ್ವಿ. ಬಟ್ ಸ್ಟಿಲ್ ಅದು 8 ಡ್ರಾಫ್ಟ್ವರೆಗೂ ಬಂತು. ಅಲ್ಲಿಂದ ಅಲ್ಲಿಗೆ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಅಲ್ಲಿರೋ ಜೋಕ್ಸೇ ಬೇರೆ, ಇಲ್ಲಿರೋ ಜೋಕ್ಸ್ ಬೇರೆ. ಎಲ್ಲ ಜೋಕ್ಸ್ ಎಂಜಾಯ್ ಮಾಡ್ತಿದ್ವಿ. ಹಂಗೆ ಆ್ಯಕ್ಟಿಂಗ್ದು ಬಂದಾಗ, ಸೊ ಯೂಶ್ವಲಿ ಉತ್ತರ ಕರ್ನಾಟಕ ಅಂತ ಬಂದಾಗ ತುಂಬ ಸ್ಟೀರಿಯೋ ಟೈಪ್ ಮಾಡಿಬಿಡ್ತಾರೆ, ನಮ್ಮ ಭಾಷೆನ ಬೇರೆ ಥರ ಮಾತಾಡ್ತಾರೆ. ಅದೊಂದು ಬೇಜಾರು ಇರುತ್ತೆ. ನಮ್ಮ ಉತ್ತರ ಕನ್ನಡದಲ್ಲಿ ಯಾರ್ಯಾರು ಕಲಾವಿದರು ಇದಾರಲ್ಲ ಅವ್ರಿಗೆಲ್ಲ ಅದು ಬೇಜಾರು. ಯಾಕೆ ಈ ಥರ ಸ್ಟೀರಿಯೋ ಟೈಪ್ ಮಾತಾಡ್ತಾರೋ, ಬಾರೋ ಹೋಗೋ ಅಂದ್ಕೊಂಡು ಒಂಥರ ನಮ್ಗೆ ಇಷ್ಟನೇ ಆಗಲ್ಲ ಅದು. ಬಟ್ ಇಲ್ಲಿ ಬಂದಾಗ ಇಲ್ಲ, ನಿಂದು ಅಥೆಂಟಿಕ್ ಧಾರವಾಡ ಭಾಷೆ ಹೆಂಗೆ ಬರುತ್ತೆ ಹಂಗೆ ಬರಬೇಕು. ಸೊ ಬಿದರ್ದು ಬಂದಾಗ ನಾವು ಬರೆದು ಕೊಟ್ಟೆ ಅವ್ರಿಗೆ, ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಬರೆದು ಕೊಟ್ಟೆ. ಬಟ್ ಸ್ಟಿಲ್ ಬಿದರ್ದು ಹೆಂಗೆ ಬೇಕು ಅದು ಹಂಗೆ ಬರಬೇಕು ಅಂತ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಉತ್ತರ ಕನ್ನಡ ಕ್ಯಾರೆಕ್ಟರ್ಸ್ನ ಯೂಶ್ವಲಿ ಸೈಡ್ ಕಿಕ್ಕಾಗಿ ನೋಡ್ತಾ ಇರ್ತಾರೆ, ಬಟ್ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಎಸ್, ಈ ಮೂವಿನ ಅದೇ ಬರೆಯೋಕ್ಕೆ ಶುರು ಮಾಡಿದಾಗ ನಗ್ತಾ ಇದ್ದೆ. ಸ್ಟಿಲ್ ಕ್ಯೂಬ್ಗೆ ಹೋಗ್ಬಿಟ್ಟು ಲಾಸ್ಟ್ ಪ್ರಿವ್ಯೂ ನೋಡಬೇಕಾದ್ರೂ ಇನ್ನೂ ನಗ್ತಾ ಇದ್ವಿ. ಮೇ ಬಿ ಒಂದು 50-60 ಸಲ ಮೂವಿ ನೋಡಿದ್ವಿ. ಪ್ರತಿ ಸಲ ಒಂದೊಂದು ಜೋಕಿಗೆ ನಾವೇ ಬರೆದಿದ್ರು, ಅದು ಪ್ರತಿ ಸಲ ಖುಷಿ ಕೊಡ್ತಾ ಇತ್ತು. ಸೊ ಆಡಿಯನ್ಸ್ಗೆ ಫಸ್ಟ್ ಟೈಮ್ ನೋಡಿದಾಗ ಆಬ್ವಿಯಸ್ಲಿ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಟು ಆ್ಯಂಡ್ ಡಾಲಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಡವ್ರ ಮಕ್ಕಳು ಬೆಳಿಬೇಕಂಡ್ರೆ ಅಲ್ಲ, ಬಡವ್ರ ಮಕ್ಕಳನ್ನ ಡಾಲಿನ ಬೆಳೆಸ್ತವ್ರು ಕಂಡ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಮೂಲಕ. ನಾನು ಈ ಸಿನಿಮಾದಲ್ಲಿ ಇದು ನನ್ನ ಪ್ರಕಾರ ಒಂದು 12ನೇದೋ 13ನೇದೋ ಸಿನಿಮಾ ನನಗೆ. ಬಟ್ ಈ ಸಿನಿಮಾನೇ ನನ್ನ ಫಸ್ಟ್ ಸಿನಿಮಾ. ಬಿಕಾಸ್ ಎಲ್ಲೆಲ್ಲಿ ಫ್ಲೆಕ್ಸಲ್ಲಿ ನಾನು ಕಾಣಿಸಿದ್ದೀನಿ ಅಂತ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಎಲ್ಲೆಲ್ಲಿಂದನೋ ಫೋಟೋಸನ್ನ ಕಳಿಸಿ ಬೆಳೆದೇ ಮಗ ನೀನು ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಎಲ್ಲರೂ ಹೋಗಿ ಸಿನಿಮಾ ನೋಡ್ತಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾ ನೋಡಿ ಆಚೆ ಬರೋವಂಥ ಆಡಿಯನ್ಸು ಮೋಮೋ ಅಂತ ಕರೀತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಹೃದಯದ ಧನ್ಯವಾದಗಳು ಇಡೀ ಚಿತ್ರತಂಡಕ್ಕೆ, ಶಶಾಂಕ್ ಸರ್ಗೆ, ಪೂರ್ಣ ಅಣ್ಣಂಗೆ, ಡಾಲಿ ಅಣ್ಣಂಗೆ, ಪ್ರೊಡ್ಯೂಸರ್ ಸರ್ಗೆ, ಎಲ್ರಿಗೂ ಥ್ಯಾಂಕ್ ಯು. ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಒಂದೊಂದು ಸಾಂಗು ಅದ್ಭುತವಾಗಿತ್ತು. ಆ ವರ್ಸಾಟಿಲಿಟಿ ಆ್ಯಸ್ ಎ ಲಿರಿಸಿಸ್ಟ್ ಅವ್ರಲ್ಲಿ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ರಗಸದ ಕಳಿಸ್ದಾಗ್ಲಂತೂ ಎಕ್ಸೈಟ್ ಆಗಿ, ಅಂದರೆ ಒಂದಷ್ಟು ಚೇಂಜಸ್ ಹೇಳಿದಾಗ ನನಗೆ ಚೇಂಜಸ್ ಹೇಳ್ತೀಯ ನೀನು ಅಂತ. ಆದರೆ ನನಗಷ್ಟು ಕವಿತೆಗಳು ಗೊತ್ತಾಗಲ್ಲ, ಅವ್ರು ತುಂಬ ಒಳ್ಳೆ ಕವಿ. ಸೊ ಅವ್ರಲ್ಲಿ ಇರೋ ಕವಿ ಹಂಗೆ ಉಳ್ಕೊಳ್ಳಿ. ಮತ್ತು ಇವಾಗ ಅವರು ಒಂದು ಸ್ಕ್ರಿಪ್ಟ್ ರೆಡಿ ಇದೆ ಒಂದು 5-6 ವರ್ಷದಿಂದ. ಅದನ್ನು ಅವರು ಡೈರೆಕ್ಟ್ ಮಾಡಿಬಿಟ್ರೆ ಭಾಳ ಖುಷಿ ಆಗುತ್ತೆ ನಮಗೆಲ್ಲರಿಗೂ. ಸೊ ಈ ವರ್ಷ ಇಲ್ಲ ಮುಂದಿನ ವರ್ಷದಲ್ಲಿ ಡಾಲಿ ಧನಂಜಯ್ ಅವರು ಲಿರಿಸಿಸ್ಟ್, ಡೈರೆಕ್ಟರ್, ಪ್ರೊಡ್ಯೂಸರ್, ಆ್ಯಕ್ಟರ್ ಎಲ್ಲವೂ ಆಗಿ ಹೊರಹೊಮ್ತಾರೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು. ಫೈನಲಿ ನನ್ನೊಳಗಿರೋ ಸಾಹಿತಿನ ನೆನಪಿಸ್ಕೊಂಡ್ರಲ್ಲ ಅಂತ ಖುಷಿ ಆಗಿದೆ.
ಇಲ್ಲ, ಥ್ಯಾಂಕ್ಸ್ ನಿಮ್ಗೆಲ್ರಿಗೂ ಮತ್ತೆ ಥ್ಯಾಂಕ್ಸ್. ಈ ಸಿನಿಮಾನ ನೋಡಿ ಭಾಳ ಎಂಜಾಯ್ ಮಾಡಿ ಎಲ್ರಿಗೂ ಹೇಳಿರೋಂಥ ಪ್ರೇಕ್ಷಕರಿಗೆ ಆ್ಯಂಡ್ ಭಾಳ ಚೆನ್ನಾಗಿ ಜೊತೆಗೆ ನಿಂತಹ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಆ್ಯಂಡ್ ಫೈನಲಿ ಇದು ಸಿನಿಮಾ, ಸೊ ನನ್ನ ಮೇಲೆ ಏನಾದರೂ ಕೋಪ ಇದ್ದರೆ ದಯವಿಟ್ಟು ಅದನ್ನು ನನ್ನ ಮೇಲೆ ತೀರಿಸ್ಕೊಳ್ಳಿ, ಆಯಿತಾ? ನನ್ನ ಮೇಲೆ ಏನೇ ಕೋಪ, ಏನೇ ದ್ವೇಷ ಇದ್ರೂ, ಯಾಕೆಂದರೆ ಇಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದಾವೆ. ಅವ್ರಗಳ ಭವಿಷ್ಯ, ಅವ್ರಗಳ ಏನು ಪ್ರತಿಭೆಗಳು ಅದು ಬಹಳ ಚೆನ್ನಾಗಿ ಆಚೆ ಬರಬೇಕು, ಬಹಳ ಚೆನ್ನಾಗಿ ಆಗಬೇಕು. ಸೊ ಹಂಗಾಗಿ ಏನೇ ಇದ್ರೂ ಪರ್ಸ್ನಲಾಗಿ ನನ್ನ ಜೊತೆ ಇಟ್ಕೊಳ್ಳಿ, ಅವ್ರನ್ನೆಲ್ಲ ಬಿಟ್ಬಿಡಿ, ಸಿನಿಮಾ ಚೆನ್ನಾಗಾಗಲಿ. ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಏನೋ ಮಿಸ್ ಆಗಿ ಏನಾದರೂ ನನ್ನಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ದ್ವೇಷ ಒಳ್ಳೆಯಲಿ, ಸ್ನೇಹ ಹೊರಳಲಿ. ಥ್ಯಾಂಕ್ ಯು. ನಾವು ಈ ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ನಮ್ಗೆ ಜೊತೆಯಾಗಿ ನಮ್ಮ ಜೊತೆಯಾಗಿ ಸೇರಿದವರು ನಮ್ಮ ಗೆಳೆಯ ಹರ್ಷ, ಈ ಸಿನಿಮಾಗ ನಿರ್ಮಾಪಕ, ಹೊಸದಾಗಿ ಈ ಇಂಡಸ್ಟ್ರಿಗೆ ಬಂದಿದ್ದಾರೆ ಈ ಸಿನಿಮಾ ಮೂಲಕ. ಸೊ ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸಿದ್ದು KVN ಸಂಸ್ಥೆ. ಸುಪ್ರೀತ್ ಸರ್ ಇಲ್ಲಿ ಇದ್ದಾರೆ. ಸರ್ 2 ಮಾತು. ಎಲ್ರಿಗೂ ನಮಸ್ತೆ. ಮದರ್ ಪ್ರಾಮಿಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಸಿನಿಮಾ. ಈ ಸಿನಿಮಾನ ತುಂಬ ಇಷ್ಟಪಟ್ಟು ರಿಲೀಸ್ ಮಾಡಿದ್ದು. ಭಾಳ ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ, ಬಟ್ ಇದು ನಾನು ನೋಡಿದ ದಿನ ತುಂಬ ಡಿಸ್ಕಷನ್ ಮಾಡಿದ್ವಿ ನಾವು, ಧನಂಜಯ್ ಸರ್ ಆಗಲಿ, ಪ್ರೊಡ್ಯೂಸರ್ ಎಲ್ಲರೂ ಸಹ. ಯಾಕಂದರೆ ನೋಡಿದಾಗ ತುಂಬ ಎಕ್ಸೈಟ್ ಆದೆ ನಾನು. ಒಂದು ಹೊಸ ಪ್ರಯತ್ನ, ಎಲ್ಲರೂ ಹೊಸಬರು. ಇಲ್ಲಿ ನೀವು ನೋಡಿದ್ರೆ 36 ಜನ, ಏನು ಹೇಳಿದ್ರೆ 36 ಜನನೂ ಸಿನಿಮಾದಲ್ಲಿ ಹೀರೋ, ಅಷ್ಟು ಜನ ಕ್ಯಾರೆಕ್ಟರ್, ಯಾರೂ ಹೀರೋ ಅಂತಿಲ್ಲ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು. ನಾನಂತೂ ಪರ್ಸ್ನಲಾಗಿ ತುಂಬ ಎಂಜಾಯ್ ಮಾಡಿದೆ. ತುಂಬ ಜನ ನೋಡ್ರವರು ಸಹ ಎಂಜಾಯ್ ಮಾಡಿ ಹೇಳಿದ್ರು ತುಂಬ ಇಷ್ಟಪಟ್ಟಿದ್ದೀವಿ ಅಂತ. ಕೆಲವ್ರಿಗೆ ಇಷ್ಟ ಆಗದಿರ್ಬೋದು, ಓಕೆ, ಬಟ್ ಪರ್ಸ್ನಲಿ ಐ ಲವ್ ದಿಸ್ ಮೂವಿ. ಈವನ್ ಟುಡೇ ನಾನು ರಿಲೀಸ್ಗಿಂತ ಮುಂಚೆ ನಾನು ಏನು ಫೀಲ್ ಇತ್ತು ನನಗೆ, ಇವತ್ತು ಸಹ ನನಗೆ ಅದೇ ಇದೆ. ಸೊ ನಾನು ಬರೋದಕ್ಕಿಂತ ಮುಂಚೆ ಏನೋ ಒಂದು ಮಾತಾಡ್ತಿದ್ದಾಗ ಸರ್ ಹೇಳಿದ್ರು, ನೆಕ್ಸ್ಟ್ ಸಿನಿಮಾ ಆದಮೇಲೆ ಸರ್ ಏನೋ ಮಾಡಲ್ಲ, ಇದು ಲಾಸ್ಟ್ ಸಿನಿಮಾ ಹೇಳಿದ್ರು ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ, ಈಗ ಡಾಲಿ ಸಿನಿಮಾ ಪಿಕ್ಚರ್ಸಿಂದ ಬಂದಿರತಕ್ಕಂಥ ಪ್ರತಿಯೊಂದು ಸಿನಿಮಾ ನೋಡಿ, ಇಟ್ಸ್ ನಾಟ್ ಎ ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾ. ಪ್ರತಿಯೊಂದೂ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಎಕ್ಸ್ಪೆರಿಮೆಂಟಲ್ಲಿ ಪ್ರತಿಯೊಂದರಲ್ಲೂ ಕೆಲವೊಂದರಲ್ಲಿ ತುಂಬ ದೊಡ್ಡ ಯಶಸ್ಸು ಕಾಣದೇ ಇರ್ಬೋದು, ಬಟ್ ಒಂದಿನ ಬರುತ್ತೆ. ನಾನು ಸರ್ಗೆ ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಅವ್ರು ಪಡೋ ಶ್ರಮಕ್ಕಾಗಲಿ, ಒಂದು ಇದಕ್ಕಾಗಲಿ ಒಂದು ಅದ್ಭುತವಾದಂಥ ಯಶಸ್ಸಂತೂ 100% ನೋಡ್ತಾರೆ. ನೀವು ನಿಲ್ಲಿಸ್ಬೇಡಿ ಸರ್, ಯಾಕೆ ಅಂತಂದರೆ ನಿಮ್ಮಲ್ಲಿ ಒಂದು ಆ ಸ್ಕ್ರಿಪ್ಟ್ನ ಜಡ್ಜ್ ಮಾಡೋ ಕೆಪಾಸಿಟಿ ಇದೆಯಲ್ಲ, ಅದು ಕೆಲವು ನಿರ್ಮಾಪಕರು ಮಾತ್ರ ಇರುತ್ತೆ, ಅದು ನಿಮ್ಮಲ್ಲಿದೆ. ಪ್ಲೀಸ್ ಕಂಟಿನ್ಯೂ, ವಿ ಆಲ್ ಆರ್ ವಿತ್ ಯು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಆಮೇಲೆ ವರ್ಸಟೈಲ್ ಆಗಬೇಕು ಆ್ಯಕ್ಟರ್ ಅಂತ ಈ ಸಿನಿಮಾ ನಂಗೆ ಭಾಳ ಖುಷಿಯಾಗಿದೆ. ಅದು ಕ್ಯಾರೆಕ್ಟರ್ ಬೇರೆ ಥರ ಮಾಡಿದ್ದು. ನಾನು ಎಲ್ಲ ಡೈರೆಕ್ಟರ್ಗಳು ಧೈರ್ಯವಾಗಿ ಹೇಳ್ತೀನಿ, ಅಣ್ಣ ತುಂಬ ಡಿಫ್ರೆಂಟಾಗಿ ಮಾಡಿದೆ, ನಿಮಗೆ ಬರೀ ಹೀರೋ ಫ್ರೆಂಡ್ ಎಲ್ಲ ಬೇರೆ ಥರ ರೋಲ್ನ ಕೊಡ್ರಿ. ಸೊ ಇಷ್ಟು ದಿನ ಕಾಂಟೆಂಟ್ ಮಾಡ್ತಿದ್ದೆ, ಕ್ರಿಯೇಟ್ ಮಾಡ್ತಿದ್ದೆ, ಆ್ಯಂಡ್ ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡ್ತಿದ್ದೆ, ಈಗಲೂ ಮಾಡ್ತೀನಿ. ಸೊ ಅಫಿಷಿಯಲಿ ಇದು ನನಗೆ ಮೊದಲನೇ ಸಿನಿಮಾ. ಇನ್ಸ್ಟಾಗ್ರಾಮಲ್ಲಿ 1000 ಗಟ್ಟಲೆ, ಮಿಲಿಯನ್ ಗಟ್ಟಲೆ, ಕೋಟಿಗಟ್ಟಲೆ ವ್ಯೂಸ್ ಬರುತ್ತೆ. 10 ಮಿಲಿಯನ್ 13 ಮಿಲಿಯನ್ ಎಲ್ಲ ಆಗಿದೆ. ಆದರೆ ಎದುರುಗಡೆ ಒಂದು 150 ಜನ 200 ಜನ ಒಂದು ಪ್ಯಾಕ್ ಆಫ್ ಥಿಯೇಟರ್ ಕೂತ್ಕೊಂಡು ನೋಡಿ ಅದು ಬಂದು ನಮ್ಮ ಹತ್ರ ಮಾತಾಡೋದಿದೆಯಲ್ಲ, ಅದು ಬೇರೆ ಥರ ಮಜಾ ಕೊಡುತ್ತೆ. ಅಲ್ಲಿ ಎಷ್ಟೇ 1000 ವ್ಯೂಸ್ ಆಗಿರ್ಬೋದು, ಎಷ್ಟೇ ಕಮೆಂಟ್ ಬಂದಿರ್ಬೋದು, ಎದುರುಗಡೆ ಸಿಕ್ಕಿದಾಗ. ಸೊ ಈ ಕ್ಯಾರೆಕ್ಟರ್ ನನಗೆ ಜಿಲೇಬಿ ಅಂತ ಒಂದು ಕ್ಯಾರೆಕ್ಟರ್ನ ಇದರಲ್ಲಿ ಮಾಡಿದ್ದೀನಿ. ಆ್ಯಂಡ್ ಯೂಶ್ವಲಿ ನನಗೆ ನನ್ನ ಎನರ್ಜಿ ತಕ್ಕಂಥ ಪಾತ್ರಗಳನ್ನೇ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಈ ಫಿಲ್ಮಲ್ಲಿ ನನಗೆ ಜಿಲೇಬಿ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬ ಮಜಾ ಕೊಡ್ತು. ಆ್ಯಂಡ್ ಈ ಡೈರೆಕ್ಟರ್ ಬಂದು ಏನಕ್ಕೆ ಸ್ಪೆಷಲ್ ಅಂತಂದರೆ ಇಂಪ್ರೂವೈಸೇಷನ್ಗೆ ತುಂಬ ಜಾಗಗಳು ಕೊಡ್ತಾರೆ. ಸೊ ನಮ್ಮ ಕ್ರಿಯೇಟಿವಿಟಿನೂ ತುಂಬೋದು. ನಾನು ಭಾಳ ಇಂಪ್ರೂವೈಸ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಎಸ್, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಪಿಕ್ಚರ್ಸ್ಗೆ. ಥ್ಯಾಂಕ್ ಯು. ಯಾಕೆಂತಂದರೆ ಜೆರಾಕ್ಸ್ ಅನ್ನೋ ಒಂದು ಸೀರೀಸಲ್ಲಿ ನಟನೆ ಮಾಡೋ ಅವಕಾಶ ಸಿಕ್ತು. ನಂತರ ಮದರ್ ಪ್ರಾಮಿಸ್ ಅನ್ನೋ ಅವಕಾಶ ಸಿಕ್ತು. ಸೊ ಎಸ್, ಇಂಡಸ್ಟ್ರಿಗೆ ಅಫಿಷಿಯಲಿ ಪಾದಾರ್ಪಣೆ ಮಾಡಿದ್ದೀವಿ. ನೋಡೋಣ ಮುಂದೆ ಹೆಂಗೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಎಲ್ರು. ಇಂಪಾರ್ಟೆಂಟ್ ಹೇಳಲೇಬೇಕು ನಾನು ನಿಮಗೆ, ಡಾಲಿ ಸರ್ ಹೀರೋ ಆಗಿ ಅಥವಾ ಪ್ರೊಡ್ಯೂಸರ್ ಆಗಿ ಮತ್ತೊಂದಾಗಿ ಎಷ್ಟರ ಮಟ್ಟಿಗೆ ಗುರುತಿಸ್ತಿದ್ದೀರೋ, ಡಾಲಿ ಸರ್ ಬರಹಗಾರನಾಗಿ, ಲಿರಿಸಿಸ್ಟ್ ಆಗಿ ನಾನು ಕಂಡ ದ ಮೋಸ್ಟ್ ವರ್ಸಟೈಲ್ ರೈಟರ್ ಅವರು. ನಿಜವಾಗ್ಲೂ ಅಂದರೆ ಶಾಂತಿಯ ತೋಟ, ಡೇರ್ ಡೆವಿಲ್ ಮುಸ್ತಫಾಗ್ ಶಾಂತಿಯ ತೋಟ ಬರೆದಾಗ ಓಕೆ, ಮೋಸ್ಟ್ಲಿ ಈ ಥರ ಒಳ್ಳೆ ಹಾಡುಗಳು ಅಥವಾ ಆ ಥರದ್ದೇನೋ ಬರೀತಾರೆ. ಆಮೇಲೆ ಆರ್ಕೆಸ್ಟ್ರಾ ಮೈಸೂರು ಹಾಡುಗಳು ಕೇಳಿದಾಗ್ಲೂ ಓಕೆ, ಈ ಥರದ್ದು ಒಂದಷ್ಟು ಹಾಡು ಬರೀತಾರೆ ನಾನು ಅಂದ್ಕೊಂಡೆ. ಬಟ್ ರಗಸದಾನ ಸರ್ ಬರೆದು ಒಂದು ವಾಕ್, ನೀವು ನಂಬಲ್ಲ, ಡೈಲಿ 7:30ಗೆ ಸರ್ ನನಗೆ ಕಾಲ್ ಮಾಡೋರು, ಈ ಥರ ಬರೀಲ್ಲ, ಹಿಂಗೆ ಬರೀಲ್ಲ, ಆ ಥರದೊಂದು ಕಾನ್ವರ್ಸೇಷನಲ್ಲಿ ಧನಂಜಯ್ ಸರ್ ಒಂದು ವಾಕಲ್ಲಿ ರಗಸದ ಸಾಂಗ್ನ ಬರೆದಿರೋದು.
ಐ ರಿಯಲಿ ಸಿ ದ್ಯಾಟ್ ಪಾರ್ಟ್. ದಯವಿಟ್ಟು ಇನ್ನೊಂದಷ್ಟು ಸಾಂಗ್ಸ್ ಬರೀರಿ. ಮದರ್ ಪ್ರಾಮಿಸ್ ಮಾಡಲೇಬೇಕು ನೀವು ಇದಕ್ಕೆ. ಒಂದು ಸಾಂಗ್ಸ್ ಬರೀರಿ, ಎಷ್ಟು ಕಷ್ಟ ಆದರೂ ಇದಾದರೂ ದಯವಿಟ್ಟು ಒಂದು ಸಾಂಗ್ಸ್ ಬರೀರಿ ಸರ್. ನಮ್ಮ ಸಿನಿಮಾದಲ್ಲಿ ಮದರ್ ಸಾಂಗ್, ತಾಯಿ ಸಾಂಗ್ ಡಾಲಿ ಸರ್ ಬರೆದಿರೋದು, ನಮ್ಮ ರಗಸದ ಡಾಲಿ ಸರ್ ಬರೆದಿರೋದು, ಆಮೇಲೆ ನಮ್ಮ ಓ ಬೆಳಕೆ ಡಾಲಿ ಸರ್ ಬರೆದಿರೋದು. 3 ಸಾಂಗ್ನ ಬ್ಯಾಗ್ ಮಾಡಿರೋ ಡಾಲಿ ಸರ್ಗೆ ಒಂದು ಜೋರದ ಚಪ್ಪಾಳೆ. ಥ್ಯಾಂಕ್ ಯು.